ಹರೇ ಶ್ರೀನಿವಾಸ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್. ಸೊ ಮೊನ್ನೆ ವಿಡಿಯೋ ಮಾಡಿದಾಗ ಅಧಿಕ ಮಾಸದ ಬತ್ತಿಗಳು ಮತ್ತು ಹಲವಾರು ವಿಧವಾದ ಬತ್ತಿಗಳನ್ನು ತೋರಿಸ್ತೀನಿ ಅಂತ ಹೇಳಿದರು ಮಾಮಿ. ಸೊ ತುಂಬ ಜನ ಕೇಳಿದರು, ಹಾಗಾಗಿ ಇವತ್ತು ಯಾವ್ಯಾವ ಬತ್ತಿ, ಆಮೇಲೆ ಗೆಜ್ಜಿ ವಸ್ತ್ರ, ಹೂಬತ್ತಿ, ಮಂಗಳಾರತಿ ಬತ್ತಿ ಮತ್ತು ವಿಶೇಷವಾದಂಥ ಬತ್ತಿಗಳ ಬಗ್ಗೆ ಇವತ್ತು ಕೇಳೋಣ ಬರ್ರಿ. ಮಾಮಿ, ಬತ್ತಿಗಳ ಬಗ್ಗೆ ಹೇಳ್ತೀರಾ? ಹೇಳ್ತೀನಿ. ಇದು ಅಧಿಕ ಮಾಸದ ಬತ್ತಿ. ಇದು 1200 ಮಾಡಿಟ್ಟೇನೆ. ಇದು ಅಧಿಕ ಮಾಸದ. ಇದು ಇದು 33 ಸುತ್ತು, 33 ಹಿಂಗೆ ಎಳಿ. ಹೆಂಗಂದ್ರೆ ಇಲ್ಲದ ನೋಡಿದು ಈ ಥರದ ದಾರ ತಗೊಂಡು ಈ ಥರ ಮಾಡ್ಕೊಂಡಿಡ್ಬೇಕು ಒಂದೇ ಸಲನೇ ಮಾಡ್ಕೊಂಡಿದ್ದು. ಹಿಂಗೆ ಸಲ 1 2 3 ಅಂತ ಇದು 33 ಸುತ್ತಬೇಕಿದು. 33 ಸುತ್ತದಾಗ ಒಂದು ಬತ್ತಿ ಆಗ್ತದೆ. ಹಿಂಗೆ ಈ ಒಂದು ಬತ್ತಿ ಆದಾಗ ಇದು ಇದು ಲೆಕ್ಕ 33 ಸುತ್ತ. ಇಂಥದ್ದು ದಿನ ಎಷ್ಟು ಹಚ್ಬೇಕಂದ್ರೆ ದಿನ 33, ಇವೇ 33 ಹಚ್ಬೇಕು ದಿನ. ಇಂಥವೇ ದಿನ 33 ಹಚ್ಬೇಕು ನೋಡಿ. ಆಗಿಲ್ಲ ಅನ್ಕೋರಿ ನಿಮಗೆ, ಕೊನೆಗೆ ದಿನ ಒಂದು 4 ಹಚ್ಚಿರಿ. ನಿಮ್ಗೆ ಮಾಡ್ಕೋದು ಆಗಿಲ್ಲ ಅಂದ್ರೆ ಅದಕ್ಕೆ ಟೈಮ್ ಇಟ್ಟು. ಈಗಂತೂ ಸನಿ ಬಂದದ ಟೈಮು, ಅಷ್ಟು ಜಲ್ದಿ ನಾವು ಮುಗಂಗಿಲ್ಲ. ಒಂದು 2 ತಿಂಗಳ ಕೆಲಸ ಅನ್ಕೋದು. ಹಿಂಗೆ 33 ಬಾಟ್ ದಿನ ಒಂದು ಜೊತೆ 33 ಹಚ್ಬೇಕು. ಹಿಂಗೆ ಅದು 33 ಸುತ್ತ ತಕ್ಕೊಂಡು 33 ಹಚ್ಚಿ. ಇವ ಎಷ್ಟವ 1200 ಅವ. 1200 ಇವಂತೂ ಮಂಗಳಾರತಿ ಬತ್ತಿ ಎಲ್ಲರಿಗೂ ಗೊತ್ತಿದ್ದಿದೆ. ಅದಲ್ಲ ದೇವ್ರಿಗೆ ಮಂಗಳಾರತಿ ಮಾಡೋದು. ಇವು ಕಾಷ್ಟ ಬತ್ತಿ, ಇವು ತುಳಸಿ ಕಾಷ್ಟ ಬತ್ತಿ. ಇವು ವಿಶೇಷದಿಂದಾಗೆಲ್ಲ ಮಂಗಳಾರತಿಗೆ ಇವೆ ಕೊಡ್ತೀವಿ ನಾವು. ತುಳಸಿ ಕಾಷ್ಟ ಬತ್ತಿ. ಇವು ಏನದ ಕಾರ್ತಿಕ್ ಮಾಸ ಬತ್ತಿ. ಇವು 11 ಹೆಂಗಂದ್ರೆ ಇದು 11 ಎಳೆ ತಗೋಬೇಕು. ಇದರಿಂದ ಇದೇ ಥರ ಎಳೆನೇ ಇದು. ಹಿಂಗೆ ಈ ಥರ ಹಿಂಗೆ 1 2 3 ಅಂತ 11 ಎಳೆ ತಗೋಬೇಕು. ಈ ಥರ ಹಿಂಗೆ 11 ಎಳೆ ತೆಗೆದು 3 ಸಲ 11 3 ಮಾಡ್ಬೇಕಂತವು. 11 3 ಮಾಡಿ ಒಂದು ಬತ್ತಿ ಅಂದ್ರೆ 33 ಆಗ್ತಾವ. 11 ಎಳೆ ತೆಗೆದು 11ರದೊಂದು 3 ಬತ್ತಿ ಮಾಡಿ ಒಂದೇ ಕಲಿಸ್ಬೇಕು. ಒಂದೇ ಕಲಿಸ್ಬಾರ್ದಾಗ ಇದು 33 ಎಳೆ ಆಗ್ತದೆ. ಇಂಥವು ದಿನ 33 ಹಚ್ಬೇಕು. ಇದು ದಿನ 33 ಹಚ್ಬೇಕು. ಇದು ಹೌದಾ? ಇದಂತೂ ಹೂಬತ್ತಿ ಎಲ್ಲರಿಗೂ ಗೊತ್ತಿದ್ದಿದೆ. ಹೂಬತ್ತಿ. ಇದು ಗೆಜ್ಜೆ ವಸ್ತ್ರ. ಇದು ಏನದ ಎಳೆ ಬತ್ತಿ. ಇದನ್ನ ಹಾಕ್ತೇವೆ ದೇವ್ರಿಗೆ. ಇದು ಎಳೆ ಬತ್ತಿ. ಇದು ಏನದ ರುದ್ರ ಬತ್ತಿ ಅಂತಾರೆ. ಇದು ಪ್ರತಿ ಸೋಮವಾರ 11 ಎಳೆ ತಕ್ಕೊಂಡು ಒಂದು ಬತ್ತಿ ಮಾಡಬೇಕು. 11 ರುದ್ರದ್ದು ಇದು ಏನಂತಾರೆ, ಅದಕ್ಕೆ ನೆನಪಡೋದಲ್ಲ ತಾಯಿ. ಏಕಾದಶಿ ರುದ್ರ ಏನಂತಾರಲ್ಲ, ನೆನಪಡೋದು ಕರೆಕ್ಟಾಗಿ ಹೇಳಿದ್ದೆ ನಾನು. ಇದು 11 ಎಳೆ ತಕ್ಕೋಬೇಕು. 11 ಸುತ್ತಿ ಒಂದು ಬತ್ತಿ. ಇದು ಪ್ರತಿ ಸೋಮವಾರ 4 ಹಚ್ಬೇಕು. ಇದು ಪ್ರತಿ ಸೋಮವಾರ ಹಚ್ಚೋದು. ಆಮೇಲೆ ಇದು ರುದ್ರದೇವರ ಬತ್ತಿ. ಇದನ್ನು ರುದ್ರದೇವರ ಬತ್ತಿನೇ. ಇದು ಮೂರು ಇವು ಮಾಡಬೇಕು. ಏನಂತಾರೆ ಹಿಂಗೆ ಗೆಜ್ಜಿ ಕವಡಿ 3 ಕವಡಿ. ಈ ಥರ ಕವಡಿ ಇರ್ತಾವ್ರಿ ಈ ಥರ ಹಿಂಗೆ. ಇಂಥವು 3 ಗೆಜ್ಜಿ ವಸ್ತ್ರದ್ದು 3 ಕವಡಿ ಮಾಡಿ ಒಂದು ಬತ್ತಿ. ಇಂಥ ದಿನ 4 ಹಚ್ಬೇಕು. ಇದು ಪ್ರತಿ ಸೋಮವಾರ. ಇದು ಈ ಥರ ಇದು 4 ಹಚ್ಬೇಕು. ಇದು ಹಚ್ಚಿರಿ ಒಲ್ಲ ಅಂದ್ರೆ ಇದು 11 ಎಳೆ ತೆಗೆದು ಇದು 4 ಹಚ್ಚಿರಿ. 11 ಎಳೆದು 1, 11 ಎಳೆದು 1, 2, ಇವೆರಡು 4 ಇದು ಹಚ್ಚಿರಿ. ಆಮೇಲೆ ಇದು ಏನದ ಇದು ಬತ್ತಿ ಕೆಂಪು ಗೆಜ್ಜೆ. ಇದು 33 ಕವಡಿ ಮಾಡೀನಿ. ಇದು 33 ಕವಡಿದು ಒಂದು ಬತ್ತಿ ಅಂದ್ರೆ ದಿನ ಒಂದು. ಈಗ ಇದಕ್ಕೆ ಮಾಸದಾಗ ದಿನ ಒಂದು ಏರ್ಸ್ಲಿಕ್ಕೆ 33 ಕವಡಿ ಒಯ್ದಾರೆ. ಇದು 33 ದಿನ. ಇದು ಅಧಿಕ ಮಾಸಕ್ಕೆ ಏರ್ಸಕ್ಕಂತ ಮಾಡೀನಿ. ಇದು ಗೆಜ್ಜೆ ವಸ್ತ್ರಿ ದಿನ 33 ದಿವಸ ಇದು ಏರ್ಸೋದಂತ. ಇದು ರೆಗ್ಯುಲರ್ ಗೌರಿಗೆ ಏರ್ಸೋದು. ಇದು ನವರಾತ್ರಿಯಾಗ ಹಚ್ಬೇಕಿದು. ಇದೇನದ ಒಂದು ಇದು ಬಿಚ್ಚಿ ಇದೇ ಥರನೇ ದಾರಾನೇ. ಇದು 25 ಸಲ ಸುತ್ತಬೇಕಿದು. 25 ಸಲ ಸುತ್ತಾಗ ಒಂದು ಕವಡಿ ಆಗ್ತದೆ. ಇಂಥ 9 ಮಾಡಬೇಕು. ಇಂಥ ಕವಡಿ 9 ಮಾಡಬೇಕು. ಕೆಳಗೆ ಇಲ್ಲಿ 4, ಇಲ್ಲಿ ಮ್ಯಾಲ ಸುತ್ತ 5, ಕೆಳಗೆ ಹಿಂಗೆ 4 ಮಾಡ್ಕೊಂಡು ಹಿಂಗೆ ಹೊಸಿಬೇಕು. ಆಮೇಲೆ ಅದಕ್ಕೆ ಇದು ಸುತ್ತ 5 ಹಚ್ಚಿ ಹೊಸಿಬೇಕು. ಇದು ಒಂದು ದಿನ ಇವು 2 ಹಚ್ಬೋದು ನವರಾತ್ರಿಯಾಗ. ಅಂದ್ರೆ ಎಷ್ಟು 25ರದು 9 ಮಾಡ್ಕೋಬೇಕು. 4 ಕೆಳಗೆ 5 ಮ್ಯಾಲ ಅಂದ್ರೆ ಒಂದು ಬತ್ತಿ ಇದು. ಆಮೇಲೆ ಇದನ್ನು ಇದು ಅರ್ಧನಾರೀಶ್ವರ ಬತ್ತಿ. ಇದು ಇದು ಏನಂತಾರೆ ಶ್ರಾವಣ ಮಾಸದಾಗ ದಿನ 2 ಈ ಥರ ಹಿಂಗೆ ಹಚ್ಬೇಕು. ಹಿಂಗೆ ಇದು ತುಪ್ಪದಾಗ ಹಾಕ್ರಿ, ಎಣ್ಣೆ ಥರ ಹಚ್ಚಿರಿ. ಹಿಂಗೆ ಬರ್ಬೇಕು. ಒಂದು ಲೆಡ ಹಿಂಗೆ
ಇದು ಒಂದು ಲೀಲಾಂಜದಾಗ ಇದು ಹಿಂಗೆ ಹಿಂಗೆ. ಹಾಂ, ಇದು 54 ಎಳೆ. 54 ಎಳೆ. ಅದು ಹೆಂಗಂದ್ರೆ ಇದು 54 ಎಳೆ ಹೆಂಗೆ ತೊಗೋಬೇಕಂದ್ರೆ ಇದು ದೊಡ್ಡದಾಗಿ ತೊಗೋಬೇಕಿದು ಇಷ್ಟು ಹಿಂಗೆ ದೊಡ್ಡದು 54 ಆದವ ಅಂತ ತಿಳ್ಕೊರ ಆಗಿಲ್ಲ. ಇದು ಹಿಂಗೆ ಮಾಡ್ಬೇಕಾ, ಇದು ನಡುಮಧ್ಯೆ ಕಟ್ ಮಾಡ್ಬೇಕಿದು ಹಿಂಗೆ ಇಲ್ಲಿ ಕಟ್ ಮಾಡಿ ಇದು ಮತ್ತೆ ಇದು ನಡು ಸಮಾನಾಗಿ ಇದು ಮತ್ತೆ ನಡು ಕಟ್ ಮಾಡ್ಬೇಕಿದು. ಇದು ಈ ಥರ ಕಟ್ ಮಾಡಿ ಈಗ ಈ ಥರ ಇಟ್ಕೊಳ್ಬೇಕಿದು. ಒಂದು ಜೊತೆ ಹಿಂಗೆ, ಒಂದು ಜೊತೆ ಇದು 54 ಆಗ್ಬೇಕು. 54 ಇಲ್ಲ, ಸುಮ್ಮನೆ ತೋರಿಸ್ತಿದ್ದೇನೆ ಅಷ್ಟೇ. ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಇದು ಹಿಂಗೆ ಜೋಡಿಸ್ಕೋಬೇಕು, ಇದು ಹಿಂಗೆ ಜೋಡಿಸ್ಕೋಬೇಕು. ಹಿಂಗೆ ಹಿಂಗೆ ಮಾಡ್ಕೊಂಡಾಗ ಇದು ಹಿಂಗೆ ಬರ್ತದೆ. ಬತ್ತಿದು ಇದ್ರಂಗೆ ಬರ್ತದೆ, ಇದ್ರಂಗೆ ಬರ್ತದೆ. ಇದು ಹಿಂಗೆ ಮಾಡ್ಕೋಬೇಕು. 54 ಮಾಡಿಕೊಂಡು 54 ಮಾಡಿಕೊಂಡು ಇವು 54ನಾಗ ಎರಡು ಭಾಗ ಮಾಡಿ ಇದು ಹಿಂಗೆ ಮಾಡಿಕೊಂಡು ಇದು ಹಿಂಗೆ, ಇದು ಹಿಂಗೆ, ಇದು 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 ಶ್ರಾವಣ ಮಾಸ ಹಚ್ಬೇಕು. ಇದು ಕಮಲದ ಬತ್ತಿ. ಕಮಲದ ಹಿಂದೆ ನಾರು ಇರ್ತದಲ್ಲ, ಹೂವಿನ ತೆಗೆದು ಹಿಂದೆ ದಂಟು ಬರ್ತದಲ್ಲ, ಅದು ದಂಟಿಂದ ಇದು. ಇವು ಅಂದ್ರೆ ಇದು ದಂಟು ಹಿಂಗೆ ಎಳಿ ಬರ್ತಾವ, ದಂಟಿಗೆ ಎಳಿ ಬರ್ತಾವ. ಆ ಎಳಿನೇ ನಡುಮಧ್ಯೆ ಇಟ್ಟು ಇವು ನಡು ಅದಕ್ಕೆ 8 ಸುತ್ತಬೇಕು. 8 ಸುತ್ತಿದ್ರೆ ಒಂದು ಬತ್ತಿ. ಅಂಥವು 8 ಬತ್ತಿ ಕಲ್ತ್ರೆ ಒಂದು ಬತ್ತಿ. ಇದು ಕಮಲದ ಬತ್ತಿ. ಇದು 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 ಏನಂತಾರೆ ಇದಕ್ಕೆ ಕಾರ್ತಿಕ ಮಾಸದಾಗ ಇದು ಯಾವುದು ಇದು ಸ್ವಲ್ಪ ಬರ್ಕೊಂಡಿಟ್ಟಿದ್ದೀನಿ, ಎಲ್ಲ ನೆನಪಿರಂಗಿಲ್ಲ ಅಂಥೇಳಿ. ಇದು ಮಾಘ ಮಾಸ ಬತ್ತಿ. ಇದು 108 ಎಳೆ. ಇದು 108 ಎಳೆ. 10 ಇವು ಬತ್ತಿ ಏನವ, ಇವು 1 2 ಹೆಂಗೆ ಮಾಡಿ 10. ಒಂದೊಂದು ಬತ್ತಿಗೆ 5 ಸುತ್ತಬೇಕಿದೆ. ಇದು ಇದು ಹೆಂಗೆ ಇವು ಒಳಗೆ ಒಂದೊಂದು 5 ಇವು ಕಮಲ 5 ಇವು 1 2 3 4 5 ಹಿಂಗೆ ಬಂದಾವ. ಒಂದು ಸಲ 5 ಸುತ್ತಬೇಕು. 5 ಸುತ್ತಿ 5 5 ಕಲಿಸಿ 5 5 25 5 5 25 ಒಂದು ಬತ್ತಿ. ಇಂಥವು 10 ಬತ್ತಿ ಮಾಡಿದ್ರೆ 100 ಆಗ್ತಾವೆ. ಮ್ಯಾಲೆ ಒಂದು 8 ಎಳೆ ಸುತ್ಕೋಬೇಕು. 8 ಎಳೆ ಸುತ್ತಿದ್ರೆ ಜಾಯಿಂಟ್ ಮಾಡಿದ್ರೆ 108. ಇದು ಇದು ಮಾಘ ಮಾಸ ಬತ್ತಿ. ಇದು ಇದು ಆಮೇಲೆ ನೋಡಿ ನಾವು ಏನವ ಅಂತಂದ್ರೆ ಮಾರ್ಗಶಿರ್ಷ ಬತ್ತಿ ಅಂತ ಬೇರೆ ಅವ, ಏನೋ ಮಾಡಿಲ್ಲ ಅವ. ನಾನು ಮಾರ್ಗಶಿರ್ಷ ಬತ್ತಿ ಮಾಡಿಲ್ಲ. ಆಮೇಲೆ ಕೃತಿಕಾ ನಕ್ಷತ್ರ ಇದೇ ಕೃತಿಕಾ ನಕ್ಷತ್ರ ಬತ್ತಿ. ನಸಿಕ್ಲೆ ಹಚ್ಚೋದು. ಇದು 11 ಎಳೆದು 3 ತೆಗೆದ್ರೆ ಒಂದು ಬತ್ತಿ ಆಗ್ತಾವೆ. 33 ಇದು ಕೃತಿಕಾ ನಕ್ಷತ್ರ. ಆಮೇಲೆ ವೈಕುಂಠ ಏಕಾಶಿ ಬತ್ತಿ, ಅದು ದೊಡ್ಡದು 360 ಎಳೆ ತೆಗಿಬೇಕು. ಅದು ಈ ಥರನೇ ಮೊದಲು ಎಳೆ ತೆಕ್ಕೋರಿ. ಅದು ಇರ್ತದ ಸುತ್ತದ ಇಂಥದ್ದು ದೊಡ್ಡದೊಂದು ಬಂಡಲ್ ಮಾಡ್ಕೋಬೇಕು. ಬಂಡಲ್ ಮಾಡಿ ಇದಕ್ಕೇನು ಮಾಡಬೇಕು, ಒಂದು ಗೇಣ ಇದು ಈ ಥರ ಒಂದು ಗೇಣ ಮುಂದೆ 4 ಬಟ್ಟ ಈ ಥರ ಇರೋ ಒಂದು ರಟ್ಟು ತಗೋಬೇಕು. ರಟ್ಟಿಗೆ ಹಿಂಗೆ ಸುತ್ತಕೋಬೇಕು. ಹಿಂಗೆ 365 ಸುತ್ತಬೇಕು. ಸುತ್ತದಾಗ ಅದು ಒಂದು ದೊಡ್ಡ ಒಂದಿಷ್ಟು ಆಗ್ತದೆ ಸುತ್ತಿದ್ದು. ಅದು ಹಾವಿನ ಎಡಿ ಥರ ಸುತ್ತಬೇಕು. ಹಿಂಗೆ ಹಾವಿನ ಎಡಿ ಸುತ್ತಿ ಕೆಳಗಿದ್ದು ಎಡಿ ಮಾಡ್ಬೇಕು. ಇದು ಬಾಲ ಮ್ಯಾಲಿಂಗ್ ಎಡಿ ಮಾಡಿ ಇದು ಇದು ವೈಕುಂಠ ಏಕಾಶಿ ಚತುರ್ದಶಿ ಹಚ್ಚಬೇಕು. ಅದು ವೈಕುಂಠ ಚತುರ್ದಶಿ ಇರ್ತದಲ್ಲ, ಬೆಳಗ್ಗೆ 4 ಗಂಟೆಗೆ ಇದು ವೈಕುಂಠ ಚತುರ್ದಶಿ ತುಪ್ಪದಾಗ ತೋರಿಸಿ ಹಚ್ಚಬೇಕದು. ಇದು ಹಾವಿನ ಎಡಿ ಬತ್ತಿ. ಅದು ಆಮೇಲೆ ರುದ್ರ ಬತ್ತಿ ಅಂತ ಮಾಡ್ತೀವಿ. ಆಮೇಲೆ ಇನ್ನೇನು ಅಂತಂದ್ರೆ ಪವಿತ್ರ ಬತ್ತಿ ಅಂತ ಮಾಡ್ತೀವಿ. ಪವಿತ್ರ ಬತ್ತಿ ಅಂದ್ರೆ ಈಗ ಕೈಯಾಗ ಗಂಡಸಕ್ಕೆ ಪವಿತ್ರ ಹಾಕ್ತಾರಲ್ಲ, ಅದೇ ಥರನೇ ಬರ್ತದ. ಅದೆಲ್ಲ ಈಗ ಮಾಡಿ ತೋರ್ಸೋ ಗೊತ್ತಾಗಿಲ್ಲ, ಮತ್ತೆ ಮಾಡ್ದಾಗೆ ಆಯ್ತು. ನಾವು ಎಲ್ಲ ಬತ್ತಿ ಎಡಿದಾಗೆ ಅದು 8 ಸುತ್ತಕೋಬೇಕು. ಪವಿತ್ರ ಬತ್ತಿ ಅದ್ರ 8 ಎಳೆ ಹಿಂಗೆ 1 2 ಇದು 3 ಇದು 4 ಆದ್ರೆ 8 ಆಯ್ತಲ್ಲ. 8 ಆದ್ರೆ ಅದು ಇದು ಹಿಂಗೆ ಮಾಡ್ಬೇಕು. ಪವಿತ್ರ ಅಂತ ಇದು ಹಿಂಗೆ ಮಾಡ್ಬೇಕು. ಇದು ಹಿಂಗೆ ಮಾಡ್ಕೋಬೇಕು. ಹಿಂಗೆ ಮಾಡಿ ಇದು ಇದರಾಗಿನ ತಗೋಬೇಕು, ಇದು ಇದರಾಗಿನ ತಗೋಬೇಕು. ಹಿಂಗೆ ತಗೊಂಡ್ರೆ ಇದು ಸೇಟ್ ಪವಿತ್ರ ಬಂದಂಗೆ ಬರ್ತದೆ. ಇದು ಹಿಂದೆ ಜೋಡಿಸ್ಕೋಬೇಕು. ಸೇಟ್ ಪವಿತ್ರ ಬಂದಂಗೆ ಬರ್ತದೆ. ಇದು ಅವೇನೋ ಮಾಡಿಲ್ಲ. ಅದು ಪವಿತ್ರ ಬತ್ತಿ ಅಂತ ಇದು 1 ವರ್ಷ ಹಚ್ಚಬೇಕಿದು. ಪ್ರತಿ ಮನ್ಯಾಗ ಮಾಸ ಇರ್ತದಲ್ಲ, ಪ್ರತಿ ತಿಂಗಳ ಅಮಾವಾಸ್ಯೆನೋ ಅಥವಾ ಹೆಂಗಾರ ಹಚ್ಚಿರಿ ಲೆಕ್ಕಕ್ಕಂತ ಪ್ರತಿ ಅಮಾವಾಸ್ಯೆನೇ ಹಚ್ಬೇಕಂತ ಅದು. ಆಮೇಲೆ ಇನ್ನು ಭಾಳ ಬತ್ತಿ ಮಾಡಿಲ್ಲ. ಇದು 54 ಬತ್ತಿ ಹಿಂಗೆ 1 2 3 ಅಂದ್ರೆ 54. ಇದು ಎಷ್ಟಂದ್ರೆ 26 ತೊಗೊಂಡ್ರಂದ್ರೆ 54 ಆಗುತ್ತೇನೋ. 25 ಅಂದ್ರೆ 50 ಆಯಿತು. 26 27 ತೊಗೊಂಡ್ರೆ ಇವು 54 ಆಗ್ತದೆ. ಇಂಥದ್ದೇ ಒಂದು ಬತ್ತಿ ಹಿಂಗೆ ಜೋಡಿಸ್ಕೊಂಡು ಇದು ಒಂದು ಬತ್ತಿ. ಇದು ಒಂದು ಬತ್ತಿ ಮಾಡಿದಾಗ ಇಂಥವು 54 ಬತ್ತಿ ಮಾಡಿ ಪ್ರತಿ ಹುಣ್ಣಿಮೆ ಹಚ್ಬೇಕದು.
ಅವೆಲ್ಲ ಮಾಡಿದಾಗ ಮತ್ತೆ ತೋರಿಸ್ತೀನಿ ಬತ್ತಿಗಳು. ಅವು ಉಣ್ಣೆ ಹಚ್ಬೇಕು. ಇಷ್ಟು ಬತ್ತಿ ವೆರೈಟೀಸ್ ನಾ ಮಾಡ್ತೀನಿ. ಆ ಮಾಸ ನೇಮಕ ಆ ಬತ್ತಿಗಳೇ ಮಾತು ಹಚ್ತೀನಿ. ರೆಗ್ಯುಲರ್ ಹಚ್ಚೋದಂದ್ರೆ ಇದು ಹೂ ಬತ್ತಿ. ದೇವ್ರ ಮುಂದೆ ಎಲ್ಲ ಗಂಡಸರು ದೀಪಾರಾಧನೆ ನಾವೆಲ್ಲ ಮಾಡ್ಕೋದಿದ್ದು ಇದು ರೆಗ್ಯುಲರ್ ಇದು ಹಚ್ಚೋದು. ಈಗ ಇವು ಬತ್ತಿಗಳು ರೆಗ್ಯುಲರ್ ಇವು, ಹೌದಾ? ಇನ್ನು ಇವೆಲ್ಲ ಏನವಲ್ಲ ಇವು ಮಾಸ ನೇಮಕ್ಕಿಂತ ಭಾಳಷ್ಟು ನಾ ಮಾಡಬೇಕು, ಮಾಡಿಲ್ಲ. ಅವು ಮಾಡಿದಾಗೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು.